ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಭೂಗತ ಪಾತಕಿ ವಿಕ್ಕಿ ಶೆಟ್ಟಿ ಹೆಸರಿನಲ್ಲಿ ಬೆದರಿಕೆಯ ಕರೆ ಬಂದಿದೆ. ವಿದ್ಯಾರಣ್ಯಪುರದ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಬೆದರಿಕೆಯನ್ನ ಹಾಕಲಾಗಿದೆ. ವಿಕ್ಕಿ ಶೆಟ್ಟಿ ಅಲಿಯಾಸ್ ವಿಜಯ್ ಶ್ಯಾಮ್ ಶೆಟ್ಟಿ ಹೆಸರಿನಲ್ಲಿ ಬೆದರಿಕೆ ಕೇಳಿಬಂದಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಶಂಕರ್ ಎಂಬಾತನಿಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಕೇಳಿದಷ್ಟು ಹಣವನ್ನು ಒಂದು ವೇಳೆ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಕೊಲ್ಲುತ್ತೇವೆ ಅಂತ ಹೇಳಿ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಜಿಕೆ ಶಂಕರ್ ಇಂದ ದೂರು ಕೊಡಲಾಗಿದೆ. ಸಿಸಿಬಿಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಉದ್ಯಮಿ ಶಂಕರ್. ಏಪ್ರಿಲ್ 21ರಂದು ಬೆಳಗ್ಗೆ ಶಂಕರ್ ಮೊಬೈಲ್ಗೆ ಒಂದು ಇಂಟರ್ನೆಟ್ ಕರೆ ಬರುತ್ತೆ. ಅಪರಿಚಿತರಿಂದ ತಾನು ವಿಕ್ಕಿ ಶೆಟ್ಟಿ ಅಂತ ಹೇಳಿ ಪರಿಚಯಿಸಿಕೊಂಡಿದ್ದಂತ ವ್ಯಕ್ತಿಯಿಂದ ಬೆದರಿಕೆಯನ್ನ ಹಾಕಲಾಗಿದೆ. ಕೇಳಿದ್ದಷ್ಟು ಹಣ ಕೊಡದಿದ್ರೆ ಮೇ ಮೊದಲ ವಾರದಲ್ಲಿ ನಿಗದಿಯಾಗಿರುವ ನಿಮ್ಮ ಮಗನ ಮದುವೆಯ ವೇಳೆ ನಿನ್ನನ್ನ ಕೊಲ್ಲುತ್ತೇನೆ ಅನ್ನುವಂತ ಬೆದರಿಕೆಯನ್ನ ಹಾಕಿದ್ದಾರೆ. ಈ ಕರೆಯನ್ನ ಉದ್ಯಮಿ ಶಂಕರ್ ಏನಿದ್ದಾರೆ ಅವರು ಮೊದಲಿಗೆ ನಿರ್ಲಕ್ಷ್ಯವನ್ನ ಮಾಡ್ತಾರೆ. ಇದಾದ ಬಳಿಕ ಪುನಃ ಬೇರೆ ನಂಬರಿಂದ ಮತ್ತೆ 6-7 ಬೆದರಿಕೆಯ ಕರೆ ಬರುತ್ತೆ. ಬೇರೆ ನಂಬರ್ಗಳಿಂದ ಕಾಲ್ ಮಾಡಿ ಪುನಃ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಡ್ತಾರೆ. ಬೆದರಿಕೆ ಕರೆಗಳಿಂದ ಕಂಗಾಲಾಗಿದ್ದಂತ ಶಂಕರ್ ಅವರು ತಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ. ಇತ್ತೀಚೆಗೆ ಪುತ್ರನ ವಿವಾಹ ಮುಗಿದ ಬಳಿಕ ವಿಕ್ಕಿ ಶೆಟ್ಟಿಯ ಕುರಿತು ಶಂಕರ್ ತಿಳಿದುಕೊಳ್ತಾರೆ. ಅಂದ್ರೆ ಅವತ್ತು ಕರೆ ಬಂದಿತ್ತಲ್ಲ ಯಾರವರು ಅನ್ನೋ ಬಗ್ಗೆ ವಿಚಾರವನ್ನು ಮಾಡ್ತಾರೆ. ವಿಕ್ಕಿ ಶೆಟ್ಟಿಯೇ ಈ ಕರೆಗಳನ್ನ ಮಾಡಿಸಿದ್ನಾ ಅಥವಾ ಅವನ ಸಹಚರರ ಪಾತ್ರ ಏನಾದ್ರೂ ಇದೆಯಾ, ಉದ್ಯಮದ ವೈಷಮ್ಯತೆ ಹಿನ್ನೆಲೆ ಬೇರೆಯವರು ಕರೆ ಮಾಡಿ ಬೆದರಿಸಿದ್ದಾರೆಯೋ ಅನ್ನೋದರ ಕುರಿತಂತೆ ಸದ್ಯ ತನಿಖೆ ಆಗ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇನ್ನು ವಿಕ್ಕಿ ಶೆಟ್ಟಿ ಹೆಸರಿನಲ್ಲಿ ಬೆದರಿಕೆಯ ಆರೋಪ ಕೇಳಿಬಂದಿದೆ ಅಂತ ಹೇಳಿದ್ರೆ ಯಾವಾಗ ಬೆದರಿಕೆ ಹಾಕಿದ್ರು, ಏನು? ದಿವ್ಯಾ, ಕುಖ್ಯಾತ ಪಾತಕಿಗಳು, ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ಸಾಕಷ್ಟು ಹೆಸರನ್ನು ಕೂಡ ಮಾಡಿರುವಂತಹ ಈ ವಿಕ್ಕಿ ಶೆಟ್ಟಿ ಏನಿದ್ದಾರೆ, ಈತನ ಕಡೆಯವರಿಂದ ಅಂದ್ರೆ ಶಂಕರ್ ಅನ್ನೋರಿಗೆ ಏಪ್ರಿಲ್ 21ನೇ ತಾರೀಕು ಇಂಟರ್ನೆಟ್ ಕರೆ ಮಾಡಿ ಅಪರಿಚಿತನೊಬ್ಬ ಈ ವಿಕ್ಕಿ ಶೆಟ್ಟಿ ಅಂತ ಪರಿಚಯ ಕೂಡ ಮಾಡ್ಕೊಂಡಿದ್ದಾನೆ. ನೀವು ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ತಾ ಇದ್ದೀರಾ, ಕೇಳಿದಷ್ಟು ಹಣವನ್ನ ಕೊಡಬೇಕು, ಇಲ್ದಿದ್ರೆ ನಿಮ್ಮನ್ನ ಕೊಲ್ಲೋದಾಗಿ ಒಂದು ಟೈಮ್ ಅನ್ನು ಕೂಡ ಫಿಕ್ಸ್ ಮಾಡಿ ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನು ಬೆಂಗಳೂರಿನ ಈ ವಿದ್ಯಾರಣ್ಯಪುರ ಇದೆ, ಅಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮವನ್ನ ಮಾಡ್ಕೊಂಡು ಈ ಶಂಕರ್ ಜೀವನ ಮಾಡ್ತಾ ಇದ್ದಾರೆ. ಇವರಿಗೆ ಇಂಟರ್ನೆಟ್ ಕರೆ ಮುಖಾಂತರವಾಗಿ ಇದೊಂದು ಕಾಲ್ ಕೂಡ ಬಂದಿದೆ. ಕೇಳಿದಷ್ಟು ಹಣವನ್ನ ಕೊಡಬೇಕು, ಮೇ ಮೊದಲ ವಾರದಲ್ಲಿ ನಿನ್ನ ಮಗನ ಮದುವೆ ವೇಳೆ ನಿನ್ನನ್ನ ಕೊಂದು ಬಿಡ್ತೀವಿ ಅನ್ನೋ ಒಂದು ಬೆದರಿಕೆಯನ್ನು ಕೂಡ ಹಾಕಿರುವಂತದ್ದು. ಇನ್ನು ಈ ಕರೆಯನ್ನ ನಿರ್ಲಕ್ಷ್ಯ ಮಾಡಿದ್ರು ಉದ್ಯಮಿ ಶಂಕರ್. ಇದಾದ್ಮೇಲೆ ಪದೇ ಬೇರೆ ನಂಬರ್ ಇಂದ 6-7 ಬಾರಿ ಕರೆ ಕೂಡ ಬಂದಿದೆ. ಹೀಗಾಗಿ ಕಂಗಾಲಾದಂತಹ ಏನು ಶಂಕರ್ ಏನಿದ್ದಾರೆ ಮೊಬೈಲ್ ಅನ್ನು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಇನ್ನು ಇತ್ತೀಚೆಗೆ ಪುತ್ರನ ವಿವಾಹ ಕೂಡ ಮುಗಿಯುತ್ತೆ. ಹೀಗಾಗಿ ಶಂಕರ್ ಏನಿದ್ದಾರೆ ವಿಕ್ಕಿ ಶೆಟ್ಟಿಯ ಈ ಕರೆಗಳನ್ನ ಮಾಡಿಸಿದ್ದಾನೆ ಮತ್ತು ಆತನ ಸಹಚರರ ಪಾತ್ರ ಇರ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಈಗ ಆ ಉದ್ಯಮದ ವೈಷಮ್ಯವನ್ನು ಕೂಡ ಹೊಂದಿರ್ಬೋದು ಅನ್ನೋ ಒಂದು ಆಂಗಲ್ ನಲ್ಲಿ ಈಗ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿರುವಂತದ್ದು. ಇನ್ನು ವಿಕ್ಕಿ ಶೆಟ್ಟಿ ಬಂಧನಕ್ಕೆ ಈಗಾಗಲೇ ಸಿಬಿಐ ರೆಡ್ ಕಾರ್ನರ್ ಕೂಡ ಜಾರಿಗೊಳಿಸಿದೆ. ದುಬೈ ಮತ್ತೆ ದಕ್ಷಿಣ ಆಫ್ರಿಕಾ ದೇಶಗಳಲ್ಲಿ ವಿಕ್ಕಿ ಶೆಟ್ಟಿ ಅಡಗಿರೋ ಬಗ್ಗೆ ಮಾಹಿತಿ ಕೂಡ ಇರುವಂತದ್ದು. ಇನ್ನು ಪಾತಕಿ ರವಿ ಪೂಜಾರಿ ಏನಿದ್ದಾನೆ, ಆತನ ಬಲಗೆ ಬಂಟಾಗಿ ವಿಕ್ಕಿ ಶೆಟ್ಟಿ ಗುರ್ಸ್ಕೊಂಡಿರುವಂತದ್ದು. ಬಳಿಕ ಸ್ವತಃ ತಾನೇ ಒಂದು ಸಿಂಡಿಕೇಟ್ ಅನ್ನ ಕಟ್ಕೊಂಡು ಅನೇಕ ಕೊಲೆ ಸುಲಿಗೆ ಆಗಿರಬಹುದು, ಬೆದರಿಕೆ ಆಗಿರಬಹುದು, ಈ ರೀತಿಯಾದಂತಹ ಕುಕೃತ್ಯಗಳಲ್ಲಿ ಈತ ಭಾಗಿಯಾಗಿರುವಂತದ್ದು. ಹೀಗಾಗಿ ಮಂಗಳೂರು ಪೊಲೀಸರು 2000 ಇಸ್ವಿಲಿ ವಿಕ್ಕಿ ಶೆಟ್ಟಿ ವಿರುದ್ಧ ಕೋಕಾ ಕಾಯ್ದೆಯನ್ನು ಕೂಡ ಹಾಕಿದ್ರು. ಅದಾದ್ಮೇಲೆ ಈತ ಭೂಗತ ಕೂಡ ಆಗಿದ್ದಾನೆ. ಸದ್ಯಕ್ಕೆ ಈತನ ಒಂದು ಹೆಸರಿನಲ್ಲೇ ಬೆದರಿಕೆ ಕರೆ ಬಂದಿರೋದ್ರಿಂದಾಗಿ ಸಿಸಿಬಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ಕೂಡ ತನಿಖೆಯನ್ನು ಮುಂದುವರೆಸಿರುವಂತದ್ದು. ದೇವ್ಯಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.